ನಮಸ್ಕಾರ. ನನ್ನ ಹೆಸರು ಕಲ್ಯಾಣಿ ಭಜಂತ್ರಿ. ಕರ್ಮ ಸಮಾಜದ ಸದಸ್ಯರು. ಇಂದು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ, ನಮ್ಮ ಕುಲ ಗುರುಗಳಾದ ನೀಲಿಯ ಚೆನ್ನಯ್ಯನವರ ಜಯಂತಿ ಪ್ರಯುಕ್ತವಾಗಿ ನಾವು 28/8 ಮತ್ತು 2026ರಂದು ಜಗತ್ ವೃತ್ತದಿಂದ ಮೆರವಣಿಗೆ ಮೂಲಕ ಎಸ್.ಎಂ. ಪಂಡಿತ್ ರಂಗಮಂದಿರವರೆಗೂ ನಾವು ಮೆರವಣಿಗೆ ಮಾಡ್ಕೊಂಡು ಹೋಗಿ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಮ್ಮ ಗುರುಗಳ ನೀಲಿ ಚೆನ್ನಯ್ಯನವರ ಜಯಂತಿಯ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಜಯಂತಿಗೋಸ್ಕರ ಮಾನ್ಯ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಬರ್ತಾ ಇದ್ದಾರೆ ಉದ್ಘಾಟನೆಗೆ. ಹಾಗೆ ಮತ್ತೆ ನಮ್ಮ MLCಗಳಾದಂಥ ತಿಪ್ಪಣಪ್ಪ ಕಮಕನೂರ್ ಸರ್ ಅವರು ಬರ್ತಾ ಇದ್ದಾರೆ. ಜಗದೇವ್ ಗುತ್ತಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂಥ ಮತ್ತು MLCಗಳಾದಂಥ ಜಗದೇವ್ ಗುತ್ತಿದ್ದಾರೆ ಬರ್ತಾ ಇದ್ದಾರೆ. ಹಾಗೆ MI ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸುಮಾರು ನಮ್ಮ ಜಯಂತಿ ಯಾವಾಗ ಪ್ರಾರಂಭ ಆಗಿದೆ ಅವಾಗಿಂದನೂ MI ಪಾಟೀಲ್ ಸಾಹೇಬರು ಬರ್ತಾನೆ ಇದ್ದಾರೆ. ನಮ್ದು ಒಂದು ಸಣ್ಣ ಸಮಾಜ, ಈ ಸಮಾಜದ ಗುರುತಕ್ಕೆ ಎಲ್ಲೂ ಇಲ್ಲ. ಅಂದ್ರೆ ಸರ್ಕಾರ ಗುರುತಿಸಿ ಜಯಂತಿ, ನಮ್ಮ ಗುರುಗಳ ಜಯಂತಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸಮಾಜದ ಜನರಿಗೆ ಮುಟ್ಟಬೇಕು, ಜಯಂತಿ ಆಗ್ತಾ ಇದೆ ಅಂತ ಇನ್ನೂ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ, ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಂದ್ರೆ, ನೀವು ಹೆಚ್ಚಿನ ಆಗಿ ಪ್ರಚಾರ ಮಾಡಿ ಸುದ್ದಿ ಎಲ್ಲಾ ಜನರಿಗೆ ಮುಟ್ಟೋ ಹಾಗೆ ಮಾಡಬೇಕಾಗಿ ತಮ್ಮಲ್ಲಿ ಸರ್. ಸುಮಾರು 2000ರಿಂದ 3000 ಜನ ಇದೆ ಸರ್. ವಿಶೇಷ ಕಾರ್ಯಕ್ರಮ ಏನಂದ್ರೆ, ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಓದ್ತಾ ಇದ್ದಾರೆ. ಯಾರಾದರೂ SLCಯಲ್ಲಿ ಅವರು ಉತ್ತೀರ್ಣ ಆದವರಿಗೆ, ರ್ಯಾಂಕ್ ಬಂದವರಿಗೆ, ಫಸ್ಟ್ ಕ್ಲಾಸ್ ಪಾಸ್ ಆದವರಿಗೆ, ಅಂತವ್ರಿಗೆ ನಮ್ಮ ಸಮಾಜದಿಂದ ಮತ್ತೆ ಯಾರಿಂದ ದೇಣಿಗೆ ತಗೋತಾ ಇಲ್ಲ, ನಮ್ಮ ಸಮಾಜದಲ್ಲಿ ಇರೋಂತಾನೆ ಸದಸ್ಯರೆಲ್ಲ ಒಟ್ಟುಗೂಡಿಸಿ ಆ ಮಕ್ಕಳನ್ನ ಮುಂದಕ್ಕೆ ಅಂದ್ರೆ ಅವ್ರು ಓದ್ಲಿ ಅನ್ನೋ ಉದ್ದೇಶದಿಂದ ಅವರಿಗೆ ನಾವು ಗೌರವ, ಅವ್ರಿಗೊಂದು ಗೌರವ, ಪುಸ್ತಕ ಆಗ್ಲಿ, ಅವ್ರಿಗೆ ಒಂದು ಅಡ್ಮಿಷನ್ ಆಗ್ಲಿ, ಅದು ಹೆಲ್ಪ್ ಮಾಡ್ಬೇಕಂತ ಅದೊಂದು PUC ಮತ್ತು SLC ಪಾಸ್ ಆದವರಿಗೆ ನಾವು ಅದೊಂದು ಕಾರ್ಯಕ್ರಮ ಇಟ್ಕೋದು. ಅದು ನಮ್ಮ ಸಮಾಜದಿಂದ, ನಮ್ಮ ಸಮಾಜದ ಸದಸ್ಯರೇ ಸೇರಿಸಿ, ಅದು ಬೇರೆ ಯಾವ್ದು ರಾಜಕೀಯ ವ್ಯಕ್ತಿಗಳಾಗ್ಲಿ ಇನ್ನೊಬ್ಬರ ಹತ್ರ ಎಲ್ಲೂ ನಾವು ದಾನ ಕೇಳಿಲ್ಲ. ನಮ್ಮ ಸಮಾಜದವರೇ ಸೇರ್ಕೊಂಡು ನಮ್ಮ ಮಕ್ಕಳಿಗೆ ಅದು ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಸಂಗೀತ ಕಾರ್ಯಕ್ರಮ ಇರುತ್ತೆ. ನಾವೇ ಸಂಗೀತಗಾರರು ಇರೋದ್ರಿಂದ ಪ್ರತಿ ವರ್ಷ ನಾವು ಮೊದಲನೇ ವರ್ಷ ಘೋಷಣೆ ಆದಾಗ ಎಸ್.ಎಂ. ಪಂಡಿತ್ ರಂಗಮಂದಿರ ನಿಲ್ಲಕ್ಕೆ ಜಾಗ ಇರಲಿಲ್ಲ. ಬರ್ತಾ ಯಾಕಂದ್ರೆ ಜಯಂತಿ ಒಂದೇ ದಿವಸ ಇರೋದ್ರಿಂದ ಎಲ್ಲಾ ತಾಲೂಕದಲ್ಲಿ ಈಗ ಕಾರ್ಯಕ್ರಮ ಮಾಡೋದ್ರಿಂದ ಅಲ್ಲೂ ಅಟೆಂಡ್ ಆಗ್ಬೇಕಿರ್ತವೆ. ನಮ್ಮ ಜನಸಂಖ್ಯೆ ಕಮ್ಮಲ್ಲ, ಹಂಗಾಗಿ ಅಲ್ಲೂ ಅಟೆಂಡ್ ಆಗಿ ಮತ್ತೆ ಇಲ್ಲಿ ಬರ್ತಾರೆ. ಬರ್ತಾ ಕಾರ್ಯಕ್ರಮ ಶುರು ಆದಂಗ ಜನ ಸೇರ್ತಾರೆ. 2,500ರಿಂದ 3,000 ಜನಸಂಖ್ಯೆ ಸೇರ್ತಾರೆ. ಇನ್ನೂ ಹೆಚ್ಚಿನ ಜನ ಸೇರ್ಬೇಕಂತ ಅವ್ರಿಗೆಲ್ಲ ಬಂದವರಿಗೆಲ್ಲ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದ್ದೇ ಇರ್ತದ್ರಿ ನಮ್ಮ ಜನರಿಗೆ. ಅದು ಅಂತೂ ನಮ್ಮ ಸಮಾಜದಿಂದ ನಾವು ಮಾಡ್ತಾ ಇದ್ದೇವೆ. ಟೈಮಿಂಗ್ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2:30 ತನಕ ಕಾರ್ಯಕ್ರಮ ಮುಗಿತದೆ. ಅದಾದ್ರೆ 4 ಗಂಟೆವರೆಗೆ ಹೋಗುತ್ತದೆ. ಅವತ್ತಿನ ದಿವಸ ಜಿಲ್ಲಾ ಆಡಳಿತ ಕಡೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದನೇ ನಮ್ಗೆ ರಂಗಮಂದಿರ ಪ್ರಯೋಜನ ಆಗಿದೆ. ಹಂಗಾಗಿ ಅದು ಸರ್ಕಾರದ ಆಗಿದೆ, ಅವ್ರು ಕಾರ್ಯಕ್ರಮ ಮಾಡ್ತಾರೆ. ನಾವು ಅದರಲ್ಲಿ ನಮ್ಮ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕಲ್ಯಾಣಿ ಭಜಂತ್ರಿ.